ಮಂಜುನಾಥನ ಸನ್ನಿಧಿಯಲ್ಲಿರೋ ನೇತ್ರಾವತಿ ಬಿಟ್ಟು ಉಳಿದ ನದಿಯ ನೀರು ಕಳಪೆ. ಸ್ನಾನಕ್ಕೆ, ಪಾತ್ರೆ, ಬಟ್ಟೆ ತೊಳೆಯೋಕೆ ಓಕೆ, ಬಟ್ ಕುಡಿಯೋಕೆ ನಾಟ್ ಎಟ್ ಆಲ್ ಓಕೆ. ಇದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿರೋ ತನಿಖೆಯಲ್ಲಿ ಹೊರಬಂದಿರೋ ಶಾಕಿಂಗ್ ಸುದ್ದಿ. ಈ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ನಾನು ಆದರ್ಶಿನಿ. ರಾಜ್ಯದ ಜಲಮಂಡಳಿ ನಡೆಸಿರುವ ನೀರಿನ ಪರೀಕ್ಷೆಯಲ್ಲಿ ರಾಜ್ಯದ 12 ಪ್ರಮುಖ ನದಿಗಳ ಪೈಕಿ ಯಾವ ನದಿ ನೀರು ಎ ದರ್ಜೆಗೆ ಸೇರಿಲ್ಲ. ಯಾವುದಪ್ಪ ಆ 12 ನದಿಗಳು ಅಂದ್ರೆ ನೇತ್ರಾವತಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಕಾವೇರಿ, ತುಂಗಾ, ಭದ್ರಾ, ಕಬಿನಿ, ಕೃಷ್ಣ, ಶಿಂಷಾ, ಭೀಮಾ, ಕಾಗಿಣಿ ಮತ್ತು ಅರ್ಕಾವತಿ. ಈ ನದಿಗಳ ನೀರು ನೇರವಾಗಿ ಕುಡಿಯೋದಕ್ಕೆ ಯೋಗ್ಯವಿಲ್ಲ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಆಕ್ಚುಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿ ತಿಂಗಳು ನೀರನ್ನ ಪರೀಕ್ಷೆಗೆ ಒಳಪಡಿಸುತ್ತೆ. ಸೆಪ್ಟೆಂಬರ್ನಲ್ಲಿ ನಡೆಸಲಾದಂತಹ ಪರೀಕ್ಷಾ ವರದಿಯಂತೆ 12 ನದಿಗಳ ಪೈಕಿ ಯಾವುದೇ ನದಿಯ ನೀರು ನೇರವಾಗಿ ಕುಡಿಯಲು ಬಳಕೆ ಮಾಡದ ಸ್ಥಿತಿಯಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಯಾಕೆ ಯೋಗ್ಯವಿಲ್ಲ ಅಂತ ಹೇಳೋದಾದ್ರೆ, ಈ ನದಿಯ ನೀರಿನಲ್ಲಿ ಆಮ್ಲಜನಕದ ಕೊರತೆ, ಬಯೋಕೆಮಿಕಲ್ ಆಕ್ಸಿಜನ್, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಿದ್ದು ಇರೋದ್ರಲ್ಲಿ ನೇತ್ರಾವತಿ ನದಿಯ ನೀರು ಮಾತ್ರ ಸ್ವಲ್ಪ ಶುದ್ಧವಾಗಿದ್ದು ಇದನ್ನ ನೇರ ಕುಡಿಯೋಕೆ ಬಳಸೋದು ಅಷ್ಟು ಸೇಫ್ ಅಲ್ಲ, ಬಟ್ ಫಿಲ್ಟರ್ ಮಾಡಿ ಕುಡಿಯಬಹುದು ಅನ್ನುವಂತ ಮಾಹಿತಿಯನ್ನ ನೀಡಿದೆ.